ಸುಶೀಲಾ, ಮೇಲಿನ ಮನೆ ಪೂರೇ ಹೋಗ್ಯದಲೇನೆ. ಅಲ್ಲ, ಇದೊಂದು ವರ್ಷನರು ಮಳೆಗಾಲಕ್ಕೆ ಬರೋದ ಇಲ್ಲ ಮುರ್ಕು ಬೀಳದ ಅಂತ. ಹೌದು ಕಣ್ರಿ, ಎಂಥದಿಲ್ಲ ಅದು. ಎಂತ ಕಮ್ಮಿ ವರ್ಷ ಆತ ಮಾರ್ರ, ಸುಮಾರು ವರ್ಷ ಆತಲೇನ್ರಿ. ನನ್ನ ಅಂದಾಜು ಒಂದು 20 ವರ್ಷ ಆಗಲ್ಲೇನ್ರಿ. ಹಾಂ, ಅಷ್ಟೇ ಆತ್ಕೊಂಡ್ರಿ, ಸುಮಾರು ವರ್ಷನೇ ಆಗೋತು ಪಾಪ. ಇದೊಂದು ವರ್ಷ ಬಂದರೆ ಸಾಕಾಗಿತ್ತು ಕಣ್ರಿ. ಹೌದು ಕಣೆ, ಇದೊಂದು ವರ್ಷ ಹೆಂಗಾದರೂ ಮಾಡಬೇಕು. ಮುಂದಿನ ವರ್ಷನಾದರೂ ಗನಾದು ಎಲ್ಲ ತಗೊಬಂದು ಹಾಕಬೇಕಾಯ್ತು. ಮೇಲಿನ ಮನೆ ಹೊತ್ಸದೆ. ಒಂದೊಂದು ಗಾಳಿ ಮಳೆ ಬರೋದು ನೋಡಿದ್ರೆ ನಂಗೆ ಎಂತಕ್ಕೂ ಹೆದರಿಕೆನೇ ಮಾರ್ರ. ನೋಡಕ್ಕೆ ಹಂಗೆ ಕಾಣದ್ ಕಣೆ, ಗಟ್ಟಿ ಇರೋದದು. ಇದೊಂದು ವರ್ಷ ಬರೋದು ನೋಡಂತಗ. ಹ್ಞೂ, ಮತ್ತೆ ಸಾರಿಗೆ ಎಂತ ಮಾಡ್ತದೀಯ ಕಣೆ? ಮಾಡೋಕ್ಕೆ ಎಂತ ಇರೋದು, ಎಲ್ಲ ತರಕಾರಿ ಹಾಕಿ ಅದನ್ನೇ ಒಂದು ಸ್ವಲ್ಪ ಮಾಡಿಡ್ತೀನಿ ಕಣ್ರಿ. ಮತ್ತು ಎಂಥದಿಲ್ಲ ಮನೇಲಿ ಮಾಡೋಕ್ಕೆ. ಅದು ಸರಿ, ಅದನ್ನೇ ಮಾಡು. ನಾನು ಒಂದು ಸ್ವಲ್ಪ ಕೆಲಸ ಇರೋದು, ಪ್ಯಾಟಿ ಕಡೆ ಹೋಗ್ಬತ್ತೀನತ. ಹ್ಞೂ ಆತು, ಹೋ ಬನ್ನಿ. ಮತ್ತು ಬತ್ತಾ ಕಾಫಿ ಪುಡಿ ತಗೊಬನ್ನಿ ಆತ. ಪೂರ ಖಾಲಿ ಆಗಿ ಎತ್ಕೊಂಡ್ರಿ, ಎಂಥದ್ದು ಇಲ್ಲ ಡಬ್ಬದಾಗೆ. ಬತ್ತ ತಗೊಬನ್ನಿ. ಅಲ್ಲ, ಮೊನ್ನೆ ಮಾತ್ರ ತಂದಿರೋದಲ್ಲೇನೆ ಸುಶೀಲಾ, ಅದು ಎಂತ ಮಾಡ್ತೀಯ ಮರೇತಿ ನೀನು? ಹೌದು ನೋಡಿ, ನಂಗೆ ಕಾಫಿ ಪುಡಿ ತಿನ್ನೋ ರೋಗ ಅದೆಯಲ್ಲ. ಅಲ್ಲ, ನೀವೇನು ಕಾಫಿ ಕುಡಿಯೋಕ್ಕೆ ಅಂತ ಲೆಕ್ಕಿರೋದಾ? ಹಾಂ, ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಂಜೆ ಒಂದು ಸತಿ, ರಾತ್ರಿ ಸುಖಿರೋದಾ? ಮತ್ತು ರಾತ್ರಿ ಬೇರೆ, ಬೆಳಗೂ ಒಂದು 2-3 ಸತಿ ಆತದ ನನ್ನ ಅಂದಾಜು. ಕಾಫಿ ಪುಡಿ ಎಲ್ಲೋತು ಅಂತ ಕೇಳ್ತಾರೆ. ಮತ್ತೆ ನಾ ಎಂತ ತಿಂತೀನಂತ ಮಾಡ್ಕೊಂಡ್ರ ನೀವು? ಆತ್ ಮರೇತಿ, ತಗೋಬತ್ತೀನಿ. ಮತ್ತು ಎಂತಾರು ಬೇಕಾರೆ ಹೇಳು. ಮತ್ತು ಬಂದಮೇಲೆ ಅದು ಬೇಕಿತ್ಕೊಂಡ್ರಿ ಇದು ಬೇಕಿತ್ಕೊಂಡ್ರಿ ಅಂತ ಹೇಳಬೇಡ. ಹಾಂ, ಕಾಫಿ ಪುಡಿ ಮತ್ತು ಬತ್ತಾಯಿ ಅಂತಾರು ತರಕಾರಿ ತಗೊಬರ್ರಿ. ಎಂಥದ್ದು ಇಲ್ಲ, ಇರೋದೇ ಇಷ್ಟು ಹಾಕ್ಕೊಂಡು ಇವತ್ತು ಸಾರು ಮಾಡೋಕ್ಕೆ ಸಮ ಆತದಿ. ಮತ್ತು ನಾಳೆಗೆ ಎಂಥದ್ದು ಇಲ್ಲ ಅಂತ ಎಂತಾರು ತರಕಾರಿ ಹಿಡ್ಕೊ ಬನ್ನಿ ಆತ. ಹ್ಞೂ ಆತು, ಸರಿ, ಹಂಗಾದ್ರೆ ನಾ ಹೋಗ್ಬತ್ತೀನಿ. ಹ್ಞೂ, ಹೋ ಬನ್ನಿ. ಅಲ್ಲ, ತಮಣಿ ಛತ್ರಿ ತರಕ್ಕೆ ಹೇಳಿದ್ದ, ಎಂತ ತಗೊಬತ್ತೀರಾ? ಅವನೊಂದು ಮರೇತಿ, ದುಡ್ಡು ಇಲ್ಲದೆ ಇರೋ ಟೈಮಗೆ ಅವನದೊಂದು ಶುರು ಆತದ ನೋಡು ಸುಶೀಲಾ. ಅಲ್ಲ, ಅವಂಗರು ಇನ್ನು ಯಾವಾಗ ಬುದ್ಧಿ ಬರತ್ ಕಣೆ? ಎಂತ ಮಾಡೋದು ಕಣ್ರಿ, ಇರೋ ಹಬ್ಬ ಎಂತ ಹೊಟ್ಟೆ ಬಿದ್ದದಂತ ಹೇಳ್ತದಾನೆ. ಹೋದುರ್ಸ ಕುಡಿಸಿದ್ದು ತಗೊಬನ್ನಿ. ಪ್ಯಾಟಲೆಲ್ಲ ತರಕ್ಕೆ ಹೋದ್ರೆ 200-300 ರೂಪಾಯಿ ಕಮ್ಮಿ ಸಿಗಲ್ಲ ಕಣೆ. ಗನಕಿರೋದೇ ತಗೊಬಂದು ಕೊಡ್ರಿ. ಒಂದು 2-3 ವರ್ಷನಾರು ಬರಲಿ. ನೀವು ಹೋಗಿ ಆ ಸಂತೆ ತಗೊಬಂದು ಕೊಡ್ತೀರಿ ಮರ್ರ. 100 ರೂಪಾಯಿ ಛತ್ರಿ ಎಲ್ಲ ಇರೋದಾ? ಎಲ್ಲರೂ ಒಂದು 2 ಮಕ್ಕಳು ಸೇರಿಕೊಂಡು ಮತ್ತೊಂದು ಛತ್ರಿಲಿ ಕುಕ್ಕಿದ್ರೆ ಎಂಥದಿಲ್ಲ ಮಾತ್ರ ಹೊಟ್ಟೆಯಾಗ ಹೋಗೋದೆ. ಸುಶೀಲಾ, ಇಂಥ ಮಾತು ಹೇಳೇ ಕಣೆ ನಿನ್ನ ಮಗಗೆ ಅರ್ಧ ಹಾಳು ಮಾಡಿರೋದೇ ನೀನಂತ ಮಾಡ್ಕೊಂಡೇನು ನೋಡು. ಹೌದು ನೋಡಿ, ನಾನೇ ಹಾಳು ಮಾಡಿರೋದಂತೆ. ನಾನು ಹೇಳಿದೆ ಅವನಿಗೆ, ಛತ್ರಿ ಬೇಡ, ಇದೊಂದು ವರ್ಷ ಅದ್ರಾಗೆ ಮಾಡು ಅಂತ. ಹೊಟ್ಟೆ ಆಗ್ಯದೆ ಪಾಪ, ಹೆಂಗೆ ತಗೋ ಹೋತಾನೆ ಸ್ಕೂಲಿಗೆ? ಅವನೆಂತ ಅದ್ಕೂತ ಬರ್ಬೇಕಾ? ಪಕ್ಕದ ಅವನು ವಹಿಸ್ಕೊಂಡು ಬರೋದೇ ಆತಲೆ ಸುಶೀಲಾ. ಎಂತ ಮಾಡೋದು ಕಣ್ರಿ, ನಾವಂತೂ ಕಲೀಲಿಲ್ಲ, ಈ ಮಕ್ಕಳಾದರೂ ಕಲೀಲಿ ಅಂತ. ಮತ್ತು ಎಂಥದ್ದಲ್ಲ, ನಾವು ಅನುಭವಿಸಿದ್ದು ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ನೋಡಿ. ಅದಕ್ಕೇನೆ ನಾವು ಎಂತಕ್ಕೆ ದುಡಿಯೋದು ಹೇಳಿ? ಮಕ್ಕಳ ಸಲುವಾಗಿ ಅಲ್ಲೇನ್ರಿ. ಆತ್ ಮರೇತಿ, ರಾಗ ಎತ್ತಕ್ಕೆ ಹೋಗಬೇಡ. ಈಗ ಬೈಯೋದು ಸಮ ಬೈತಾಳೆ, ಮುದ್ದು ಮಾಡೋದು ಸಮ ಮಾಡ್ತಾಳೆ. ರೇನ್ ಕೋಟರು ತಗೊಬಂದು ಕೊಡ್ತಿದ್ದೆ ಕಣೆ. ಶಾಲೆಗೆ ಹೋತ ಎಂತ ಗನಕ್ಕಾಗೋದು ಗೊತ್ತಾ? ರೇನ್ ಕೋಟು ಹಾಕು ಹೋದರೆ ಪಾಟಿ ಚೀಲ ಹಿಂಗಂತ ಒದ್ದೆ ಆಗಲ್ಲ ಗೊತ್ತಾ? ಪುಸ್ತಕ ಎಲ್ಲ ಇರೋದು. ಎಂತಾರು ಒದ್ದೆ ಆದಿತ್ತ ಹೇಳು?
ಹ್ಞೂ, ನಾನು ಅದನ್ನೇ ಹೇಳಿದೆ. ಅವಂಗೆ ಬ್ಯಾಡ ಅಂತಲ್ಲ, ನಾಯಿ ಅಂತ ಮಾಡ್ಕು ಸಾಯ್ಲಿ. ಮತ್ತು ನೀವು ತಗೊಬಂದ್ರು ಒಂದಿನ ಮುಟ್ಟಲ್ಲ ಮಾತ್ರ ಅವ. ಆತ್ ಬಿಡು, ಮತ್ತೆಂತ ಮಾಡೋದು. ತಗೊಬಂದು ಕೊಡ್ತೀನಿ ತಗ. ಇನ್ನೇನು ಮಳೆಗಾಲ ಶುರು ಆತದೆ, ತಗೊಬಂದು ಕೊಡೋದೆ. ಇನ್ನೇನಿನ್ನು 1 ತಿಂಗಳೂ ಸಮ ಇಲ್ಲ ಕಣ್ರಿ ಶಾಲೆ ಶುರು ಆಗೋಕ್ಕೆ. ಇನ್ನೊಂದು 20 ದಿನ ಹಿಡಿಬೋದೇನ ನೋಡ್ರಿ, ಶಾಲೆ ಶುರು ಆತದ ಹಾಗೆ. ಇನ್ನಿರೋದು ಅವನ ಹತ್ರ ಬಡ್ಕೊಳಕ್ಕೆ ನನಗೆ. ಆ ಬಸ್ಸೊಂದು ಸಮ ಬರೋಲ್ಲ. ನಮ್ಮೂರಾಗಿರೋದೇ 1-2 ಬಸ್ಸು, ಅದೊಂದು ಸಮ ಬರೋಲ್ಲ ಮಾರ್ರ. ಹ್ಞೂ, ಅದು ಸಹಿಯೇನು, ಏನು ಮಾಡಿ ಸಾಯೋದು, ಎಂತ ಮಾಡಂಗೂ ಇಲ್ಲ. ಆದ ಕಣೆ ಸುಶೀಲ, ಇಲ್ಲೇ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿ ಹೋಗ್ತದೆ. ನಾನು ಲಘುನ್ ಫ್ಲ್ಯಾಟಿಗೆ ಹೋಗ್ಬತ್ತೀನಾತ. ಹ್ಞೂ ಸರಿ ಆಯ್ತು, ಲಘುನ್ ಬನ್ನಿ ಆತ. 1 ಗಂಟೆಗೆಲ್ಲ ಬಂದು ಮುಟ್ಟಿಕಣ್ರಿ, ಊಟ ಮಾಡೋಕ್ಕೆ ಮತ್ತು ಟೈಮ್ ಆಗಿ ಹೋಗ್ತದೆ. ಅದಕ್ಕೆ ಉಣ್ಣಕ್ಕೆ ಸಮ ಟೈಮಿಗೆ ಬಂದು ಮುಟ್ಟಿ. ಹ್ಞೂ ಆತ್ ಸರಿ. ಪಾಪ ನಮ್ಮನೆ ಗಂಡ್ಸು ಎಂತ ಹೇಳ್ರು ತಗೊಬಂದು ಕೊಡ್ತಾರೆ. ಬೈದ್ರು ಘನ ಗುಣ ಇರೋದು ಮಾತ್ರ. ಹಾಳಾದ್ದು ಮರವಿನ ಕಾಯಿಲೆ. 4 ಸಾಮಾನು ಹೇಳಿದ್ರೆ 2 ಬಿಟ್ಟಾಕೊಂಡೇ ಬರ್ತದೆ. ಹಾಂ, ಅಗ್ಗೆ ಹೋತಾ ಈಗ ನೆನಪಾತು. ಅಲ್ಲ, ಬಾಯೆಲ್ಲ ಸಪ್ಪೆ ಬಿದ್ದು ಹೋಗ್ಯದೆ. ಹೆಂಗಿದ್ರು ಫ್ಲ್ಯಾಟಿಗೆ ಹೋಗ್ತಾ ಇದ್ದಾರೆ. ಎಂತಾರು ಗೌಲ್ ತಗೊಬನ್ನಿ ಅಂತ ಹೇಳ್ಬೇಕು. ಮತ್ತೆ ಹೇಳಕ್ಕೆ ಹೋದ್ರೆ ಬೈತಾರೆ ಏನ. ಹೊಂಟ್ರೆ ಎಂಥ ಕತೆ ಏನಪ್ಪ. ಏನ್ರಿ ಅದಿರೇನ್ರಿ? ಏನ್ರಿ ನಿಮಗೆ ಕರಿತಾ ಇರೋದು? ಅದಿರಾ ಹೊಂಟ್ರ? ಎಂಥದ್ದು ಕಣೆ, ಇಲ್ಲೇ ಅದೀನಿ ಸೈಕಲ್ ಹತ್ರ. ಮತ್ತೆ ಅಂಥದ್ದು ಶುರು ಆತಂತ ಕಾಣ್ತದೆ ಇದ್ರದ್ದು. ಅಲ್ಲೇ ರೀ ಬಂದೆ. ಮತ್ತೆ ಎಂಥದ್ದು ಮರೆತಿ ನಿಂದು? ನಿಂದೇನು ಮುಗಿಯಲ್ವಾ ಅಂತ. ಅಂಥದ್ದಿಲ್ಲ ಕಣ್ರಿ, ರಾಸಿ ದಿನ ಆಗೋತು. ಬಾಯೆಲ್ಲ ಒಂಥರ ಸಪ್ಪೆ ಬಿದ್ದಂಗೆ ಆಗೋಗ್ಯದ ಕಣ್ರಿ. ಎಂತಾರು ಗೌಲ್ ತಗೋಬರ್ರಿ. ದುಡ್ಡಿಲ್ಲ ಕೈಯಾಗಂತ ಬಡ್ಕೂತಾ ಅದೀನಿ, ಅದ್ರಾಗ ಒಂದೊಂದೇ ಹೇಳ್ತೀಯ ಮರೆತಿ ಸುಶೀಲ. ಎಂತ ತಗೋಬರ್ಬೇಕು ನಿಂಗೆ ಗೌಲು? ಅಲ್ಲ ಕಣ್ರಿ, ಎಂತಾರು ಮೀನೇನಾದರೂ ತಗೋಬರ್ರಿ. ರಾಸಿ ದಿನ ಆತ್ ಕಣ್ರಿ. ಪಾಪ ತಾಮಣಿನೂ ಒಬ್ಬನೇನೆ, ಅವನು ತಿನ್ಲ ಗೊತ್ತಾ. ನಾ ಎಂತ ತಿನ್ಕೋಬತ್ತಾ ದಿನ? ಅಲ್ಲ, ನೀವು ತಿನ್ಲ ಗೊತ್ತು, ಅದಕ್ಕೆ ತಗೋಬರ್ರಿ. ಎಂತಾರು ಮಾಡೋಕ್ಕಾತು. ನೀವು ಮೀನು ತಗೊಬಂದರೆ ಇವತ್ತು ಮೀನಿನ ಸಾರು ಮಾಡೋಣ ಅಂತ. ತರಕಾರಿ ಮಾಡ್ತಾ ಇದೀಯಲ್ಲ, ಅದನ್ನೇ ಮಾಡು, ನೋಡೋಣ ಮುಂದಿನ ಸತಿ. ತರಕಾರಿನೂ ರಾಸಿ ಇಲ್ಲ ಕಣ್ರಿ, ಎಲ್ಲ ಒಂದೊಂದೇ ಇರೋದು. ಕಂಡಿರಲ್ಲ ಈಗ ಮಾಡಿದ್ರೆ ಮಧ್ಯಾಹ್ನ 1 ಹೊತ್ತು ಸಾಕಾಗತ್ತೆ ಕಣ್ರಿ. ರಾತ್ರಿಯರು ಆಗೋದು. ತಗೋಬರ್ರಿ. ಎಂತ ಕೋಳಿ ಹೊಡ್ಸ್ಕೆ ಬರಲಾ? ಥೂ, ಬೇಡ ಕಣ್ರಿ, ಸೆಕೆ. ಕೋಳಿ ತಿನ್ನೋಕ್ಕಾಗಲ್ಲ. ಕೋಳಿ ಬೇಡ, ಮತ್ತೊಂದಿನ ನೋಡ್ಕೊಂಡ್ರೆ ಆತು. ಮೀನೇ ತಗೋಬರ್ರಿ. ಹ್ಞೂ ನೋಡ್ತೀನಿ ತಗ. ಎಲ್ಲ ಸಾಮಾನು ತಗೊಂಡಾದ್ಮೇಲೆ ದುಡ್ಡು ಎಂತಾರು ಹೆಚ್ಚುಳಿದ್ರೆ ತಗೋಬತ್ತೀನಿ. ಮತ್ತು ನೆನಪಿರೋದಲ್ಲ, 4 ಹೇಳಿದ್ರಲ್ಲಿ 2 ಬಿಟ್ಕೊಂಡೇ ಬರ್ತೀರಿ ನೀವು. ನೋಡಿ, ಎಂತಾರು ಗೌಲ್ ತಗೊಬನ್ನಿ. ಹಾಗೆ ಇದು ತಾಮಣಿ ಛತ್ರಿ ಕಣ್ರಿ, ಅದನ್ನೊಂದು ಮರ್ತು ಬರಬೇಡಿ ಮಾರ್ರ. ಹಾಗೆ ಕಾಪಿ ಪುಡಿ ಇಲ್ಲ ಅಂದ್ರೆ ಗೊತ್ತಲ್ಲ ನಿಮಗೆ, ಇಲ್ಲ ಅಂತ ಕಾಪಿ ಪುಡಿ ಅಂತ ತಗೊಬನ್ನಿ. ಮತ್ತು ತರಕಾರಿ ಎಂತಾರು 4 ತರಕಾರಿ ತಗೊಬನ್ನಿ. ಆತಲ್ಲ, ಇದಕ್ಕೆ ಆತು. ಮತಿ ಅಂತ ಇರೋದು ದುಡ್ಡು. ಥೋ ಮರ್ರ, ತಗೊಬರ್ರಿ ನೀವೊಂದು. ಹ್ಞೂ ಸರಿ ಆತು, ಮನೆ ಕಡೆ ಹುಷಾರು, ಹೋಗ್ಬತ್ತೀನಿ ನಾನು. ಹ್ಞೂ ಆತು, ಲಗುನ್ ಬನ್ನಿ. ಪಾಪ ಬೈಕೂತವ್ರು ತಗೊಬರ್ತಾರೆ.